ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಅರುಣ್ ಪ್ರಕಾಶ್. ಸೆಕೆಂಡ್ ಪಾರ್ಟ್ ಆಫ್ ಲೈಟ್ ರೂಮ್ ಟ್ಯುಟೋರಿಯಲ್ಗೆ ಸ್ವಾಗತ, ಸುಸ್ವಾಗತ. ಲಾಸ್ಟ್ ಪಾರ್ಟಲ್ಲಿ ನಾವು ನೋಡಿದ್ವಿ ಲೈಟ್ ರೂಮಲ್ಲಿ ಯಾವ ಥರ ಸಾರ್ಟ್ ಔಟ್ ಮಾಡಬೇಕು, ಯಾವ ಥರ ಇಂಪೋರ್ಟ್ ಮಾಡಬೇಕು, ಲೈಟ್ ರೂಮ್ನ ಯಾವ ಥರ ಆಪ್ಟಿಮೈಸ್ ಮಾಡಬೇಕು, ಮತ್ತು ಲೈಟ್ ರೂಮ್ ಪ್ರಿಫರೆನ್ಸಸ್ನ ಯಾವ ಥರ ಚೇಂಜ್ ಮಾಡಬೇಕು ಅನ್ನೋದು ನಾವೆಲ್ಲ ತಿಳ್ಕೊಂಡಿವಿ. ಅದ್ರ ಜೊತೆಗೆ ಲೈಟ್ ರೂಮಲ್ಲಿ ಯಾವ ಥರ ಡಿಫ್ರೆಂಟ್ ಇಂಪೋರ್ಟಿಂಗ್ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿವಿ. ಇವಾಗ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೋಡ್ತಿರೋದು ಲೈಟ್ ರೂಮಲ್ಲಿ ಯಾವ ಥರ ನಾವು ಎಡಿಟ್ ಮಾಡ್ಬೋದು, ಡೆವಲಪ್ ಮಾಡಲಲ್ಲಿ ಯಾವ ಥರ ಎಡಿಟ್ ಮಾಡ್ಬೋದು, ಮತ್ತು ಅದಕ್ಕಿಂತ ಮುಂಚೆ ಲೈಟ್ ರೂಮ್ದು ಲೈಬ್ರರಿಯಲ್ಲಿ ಇನ್ನೊಂದು ಸ್ವಲ್ಪ ಯಾವ ಥರ ಚೇಂಜಸ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇವತ್ತು ನಾನು ನನ್ನ ಒರಿಜಿನಲ್ ಕ್ಯಾಟ್ಲಾಗಲ್ಲಿ ಯಾವ ಥರ ನಾನು ವರ್ಕ್ ಮಾಡ್ತೀನಿ, ಯಾವ ಥರ ಫೋಟೋಸ್ನ ಸಿಂಕ್ ಕೂಡ ಮಾಡ್ತೀನಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಲೈಟ್ ರೂಮಲ್ಲಿ ಯಾವ ಥರ ಡಿಫ್ರೆಂಟ್ ಕ್ಲೈಂಟ್ಸ್ದ ಕಲೆಕ್ಷನ್ನ ಸೆಟ್ ಮಾಡ್ತೀನಿ, ಮತ್ತು ನನ್ನ ಪರ್ಸನಲ್ ಫೋಟೋಸ್ ಆಗಿರ್ಬೋದು, ಮತ್ತು ಬೇರೆ ಟ್ರಾವೆಲ್ ಫೋಟೋಸ್ ಆಗಿರ್ಬೋದು, ಯಾವ ಥರ ಎಡಿಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಲೈಟ್ ರೂಮಲ್ಲಿ ಇರೋ ಇನ್ನೂ ಇನ್ಡೆಪ್ತ್ ಆಪ್ಷನ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇವತ್ತು. ಮತ್ತು ನೀವು ಮಲ್ಟಿಪಲ್ ಫೋಟೋಸ್ನ ಮತ್ತು ಮಲ್ಟಿಪಲ್ ಕಲೆಕ್ಷನ್ಸ್ನ ಯಾವ ಥರ ನಿಮ್ಮ ಲೈಟ್ ರೂಮ್ ಮೊಬೈಲ್ ಆ್ಯಪ್ಗೆ ಅಥವಾ ಲೈಟ್ ರೂಮ್ ಕ್ಲೌಡ್ಗೆ ಸಿಂಕ್ ಮಾಡಬೇಕು ಅಂದರೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ ನನ್ನ ಲೈಟ್ ರೂಮ್ ಆ್ಯಪ್ ಓಪನ್ ಆಗಿದೆ, ಸೊ ಅದನ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ನನ್ನ ಲೈಟ್ ರೂಮ್ ಕ್ಯಾಟ್ಲಾಗಲ್ಲಿ ಮೋರ್ ದೆನ್ 31,000 ಫೋಟೋಸ್ ಇದೆ. ಸೊ ಅದರಲ್ಲಿ ಆಲ್ ಸಿಂಕ್ಡ್ ಫೋಟೋಗ್ರಾಫ್ಸಲ್ಲಿ 27,168 ಫೋಟೋಸ್ ಇದೆ. ಸೊ ಅದ್ರ ಜೊತೆಗೆ ಕ್ವಿಕ್ ಕಲೆಕ್ಷನ್ಸಲ್ಲಿ ಯಾವುದೂ ಇಲ್ಲ, ರೀಸೆಂಟಾಗಿ ನಾನು ಕ್ಲಿಯರ್ ಮಾಡಿದೆ. ಮತ್ತು ಪ್ರೀವಿಯಸ್ಲಿ ಒಂದು 6 ಫೋಟೋಸ್ನ ಇಂಪೋರ್ಟ್ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು. ಸೊ ಟೋಟಲ್ 18,040 ಫೋಟೋಗ್ರಾಫ್ಸ್ RAID 8 TBಯಲ್ಲಿದೆ. ಮತ್ತು ಇನ್ನೂ ಮಿಕ್ಕಿದ ಫೋಟೋಗ್ರಾಫ್ಸು ಲೈಕ್ ಔಟ್ ಆಫ್ 31,000 ಫೋಟೋಗ್ರಾಫ್ಸಲ್ಲಿ ಇನ್ನೂ ಮಿಕ್ಕಿದ ಫೋಟೋಗ್ರಾಫ್ಸು ಬೇರೆ ಹಾರ್ಡ್ ಡ್ರೈವಲ್ಲಿದೆ. ಸೊ ಇನ್ನು ನಾನು ಈ ಲೈಟ್ ರೂಮ್ ಕ್ಯಾಟ್ಲಾಗ್ನ ಇನ್ನೂ ಕಂಪ್ಲೀಟಾಗಿ ಸೆಟ್ ಮಾಡ್ತಿದ್ದೀನಿ, ಯಾಕಂದರೆ ರೀಸೆಂಟಾಗಿ ನಾನು ಇದು RAID 8 TBನ ರೀಸೆಂಟಾಗಿ ಕ್ರಿಯೇಟ್ ಮಾಡಿದ್ದಕ್ಕೋಸ್ಕರ ಇನ್ನೂ ಇದರಲ್ಲಿ ಫೋಟೋಗ್ರಾಫ್ಸ್ ಮೂವ್ ಆಗಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ಲಿ 31,982 ಫೋಟೋಗ್ರಾಫ್ಸ್ ನನ್ನ ಲೈಟ್ ರೂಮ್ ಕ್ಯಾಟ್ಲಾಗಲ್ಲಿ. ಮೋಸ್ಟ್ ಆಫ್ ದ ಫೋಟೋಗ್ರಾಫ್ಸ್ ಆರ್ RAW ಆ್ಯಂಡ್ DNG ಫೋಟೋಗ್ರಾಫ್ಸ್. ಸೊ ಇಲ್ಲಿ ನೋಡ್ಬೋದು. ಸೊ DNG ಯಾಕೆ ಅಂತಂದರೆ ಮೋಸ್ಟ್ ಆಫ್ ದ ಡ್ರೋನ್ ಫೋಟೋಗ್ರಾಫ್ಸ್ ಆರ್ ಶಾರ್ಟ್ ಇನ್ DNG RAW. ಸೊ ಅದಕ್ಕೋಸ್ಕರ ಫ್ಯೂ ಫೋಟೋಗ್ರಾಫ್ಸ್ DNGಯಲ್ಲಿರುತ್ತೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾನು ರೀಸೆಂಟಾಗಿ ನಾನು ಹಿಂದಿನ ಪಾರ್ಟಲ್ಲಿ ತೋರಿಸಿದ್ದು ಫೋಟೋಗ್ರಾಫ್ಸ್ ಕೂಡ ನಾನು ಇಲ್ಲಿ ಇಂಪೋರ್ಟ್ ಮಾಡಿದ್ದೀನಿ. ಸೊ ಅದು ಕೂಡ ಇದರಲ್ಲಿದೆ. ಸೊ ಮತ್ತು ಅದೇ ಥರ ಇಲ್ಲಿ ನೋಡ್ಬೋದು ಕಲೆಕ್ಷನ್ಸಲ್ಲಿ ನಾನು ಬೇರೆ ಕಲೆಕ್ಷನ್ ಸೆಟ್ ಕೂಡ ಮಾಡಿದ್ದೀನಿ. ಕಲೆಕ್ಷನ್ ಸೆಟ್ ಅಂದರೆ ಅದೊಂಥರ ಫೋಲ್ಡರ್, ಅದರಲ್ಲಿ ಡಿಫ್ರೆಂಟ್ ಕಲೆಕ್ಷನ್ಸ್ನ ನಾನು ಆ್ಯಡ್ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲೈಂಟ್ಸ್ ಅಂತ ಇದೆ. ಸೊ ಕ್ಲೈಂಟ್ಸ್ ಅಂದರೆ ನಾನು ಬೇರೆ ಕ್ಲೈಂಟ್ಸ್ಗೋಸ್ಕರ ವರ್ಕ್ ಮಾಡಿರುವಂಥ ವರ್ಕ್ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 12 Engine ಅನ್ನೋದು ಒಂದು ಕಂಪನಿ. ಸೊ ಅದ್ರ ಥರ ಡಿಫ್ರೆಂಟ್ ಕ್ಲೈಂಟ್ಸ್, ವೆಡ್ಡಿಂಗ್ಸ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಅಥವಾ ಕಾರ್ಪೊರೇಟ್ಸ್ ಆಗಿರ್ಬೋದು, ಈ ಥರ ನಾನು ಕಲೆಕ್ಷನ್ಸ್ನ ಈ ಕ್ಲೈಂಟ್ ಸೆಟ್ಟಲ್ಲಿ ನಾನು ಕಲೆಕ್ಟ್ ಮಾಡಿರೋ ಹಾಗೆ ಮಾಡಿರ್ತೀನಿ. ಸೊ ಅದ್ರ ಜೊತೆಗೆ ಇಲ್ಲಿ ಫ್ರಾಮ್ ಲೈಟ್ ರೂಮ್ ಅಂತ ಕಲೆಕ್ಷನ್ ಆಟೋಮೆಟಿಕ್ ಸೆಟ್ ಆಗಿದೆ. ಸೊ ಅದು ಯಾಕೆ ಅಂತಂದರೆ ನಾನು ಕೆಲವೊಂದು ಫೋಟೋಗ್ರಾಫ್ಸ್ನ ನನ್ನ ಐಪ್ಯಾಡಲ್ಲಿ ಅಥವಾ ಮೊಬೈಲಲ್ಲಿ ನಾನು ಇಂಪೋರ್ಟ್ ಮಾಡಿರ್ತೀನಿ. ಅಲ್ಲಿ ನಾನು ಮತ್ತೆ ಕಲೆಕ್ಷನ್ಸ್ನ ಯಾವುದಾದ್ರೂ ನಾನು ಕ್ರಿಯೇಟ್ ಮಾಡಿದರೆ ಆ ಕಲೆಕ್ಷನ್ಸ್ ಇಲ್ಲಿ ಬಂದು ಸೇರಿಕೊಂಡಿರುತ್ತೆ. ಸೊ ಇಲ್ಲಿ ನೋಡ್ಬೋದು ದೇರ್ ಆರ್ 4 ಕಲೆಕ್ಷನ್ಸ್ ಆಲ್ರೆಡಿ ಇನ್ ಫ್ರಮ್ ಲೈಟ್ ರೂಮ್ ಅಂತ ಸೆಟ್ಟಲ್ಲಿದೆ. ಅದ್ರ ಜೊತೆಗೆ ಸ್ಮಾರ್ಟ್ ಕಲೆಕ್ಷನ್ಸ್. ಸೊ ನಾನು ಆ್ಯಕ್ಚುಲಿ ಬೇಸಿಕಲಿ ಯಾವುದು ಸ್ಮಾರ್ಟ್ ಕಲೆಕ್ಷನ್ಸ್ ನಾನು ಮ್ಯಾನ್ಯುವಲಿ ಮಾಡಿರಲ್ಲ. ಸೊ ಅದು ಆಟೋಮೆಟಿಕ್ಕಾಗಿ ಸ್ಮಾರ್ಟ್ ಕಲೆಕ್ಷನ್ ಜನ್ರೇಟ್ ಆಗಿರುತ್ತೆ. ಸೊ ಯಾವ ಥರ ಅಂದರೆ ಇಲ್ಲಿ ನೋಡ್ಬೋದು ನಾನು ಯಾವುದಾದ್ರೂ ಫೋಟೋಸ್ನ ರೆಡ್ ಕಲರ್ಡಾಗಿ ನಾನು ಟ್ಯಾಗ್ ಮಾಡಿದರೆ ಆಟೋಮೆಟಿಕ್ ಇಲ್ಲಿ ಕಲೆಕ್ಷನ್ ಸೆಟ್ ಇನ್ಕ್ಲೂಡೆಡ್ ಆಲ್ ದ ರೆಡ್ ಟ್ಯಾಗ್ಡ್ ಫೋಟೋಗ್ರಾಫ್ಸ್ ಇಲ್ಲಿ ಬಂದು ಸೇರಿಕೊಂಡಿರುತ್ತೆ. ಅದ್ರ ಜೊತೆಗೆ 5 ಸ್ಟಾರ್ ಆಗಿರ್ಬೋದು, ಪಾಸ್ಟ್ ಮಂತಲ್ಲಿ ಶೂಟ್ ಆಗಿರುವಂಥ ಫೋಟೋಗ್ರಾಫ್ಸ್ ಇಲ್ಲಿ ಸೇರಿಕೊಂಡಿರುತ್ತೆ. ಮತ್ತು ರೀಸೆಂಟ್ಲಿ ಮಾಡಿಫೈಡ್ ಫೋಟೋಗ್ರಾಫ್ಸ್ ಅಂತ ಎಲ್ಲ ಸೇರ್ಕೊಂಡಿದೆ. ಸೊ ಇದೆಲ್ಲ ಸ್ಮಾರ್ಟ್ ಕಲೆಕ್ಷನಲ್ಲಿ ಬಂದಿರುತ್ತೆ. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ನಾನು ತುಂಬ ದಿನಗಳ ಹಿಂದೆ ಇಲ್ಲಿ ಅಭಿ ಪ್ಲಸ್ ಪ್ರೂವ್ ಅಂತ ಒಂದು ಆಲ್ಬಮ್ ಬುಕ್ನ ನಾನು ಡಿಸೈನ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇಲ್ಲಿ ಕೂಡ ನೀವು ಇಲ್ಲಿ ಬುಕ್ ಅಂತ ತೋರಿಸ್ತಿದೆ. ಸೊ ಬುಕ್ ಅಭಿ ಪ್ರೂವ್ ಅಂತ ತೋರಿಸ್ತಿದೆ. ಸೊ ರೀಸೆಂಟಾಗಿ ನಾನು ಓಲ್ಡ್ ಫೋಟೋಗ್ರಾಫ್ನ ನಾನು ರಿಮೂವ್ ಮಾಡಿದ್ದಕ್ಕೆ ಸೊ ಇಲ್ಲಿ 0 ಫೋಟೋಗ್ರಾಫ್ಸ್ ಅಂತ ತೋರಿಸ್ತಿದೆ. ಅದಾದಮೇಲೆ ಮತ್ತೆ ಇಲ್ಲಿ ನೋಡ್ಬೋದು. ಮತ್ತು ಅದರ್ ದ್ಯಾನ್ ದ ಕಲೆಕ್ಷನ್ ಸೆಟ್ ನಾನು ಹೊರಗಡೆನೇ ಕೆಲವೊಂದು ಕಲೆಕ್ಷನ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಥರ ಮೈಸೆಲ್ಫ್ ಅಂದರೆ ನನ್ನ ಫೋಟೋಗ್ರಾಫ್ಸ್ ಮಾತ್ರ ಇಲ್ಲಿ ನಾನು ಕಲೆಕ್ಷನ್ ಸೆಟ್ಟಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅಜಂತಾ ಎಲ್ಲೋ ಟ್ರಿಪ್, ಸೊ ಆ ಟ್ರಿಪ್ಗೆ ಹೋಗಿರೋಂಥ ಫೋಟೋಸ್ ಎಲ್ಲ ಇದರಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಸೊ ಇದೆಲ್ಲ ಕಲೆಕ್ಷನ್ಸ್. ಸೊ ಇಲ್ಲಿ ನೋಡ್ಬೋದು ನೀವು ಆಲ್ ಫೋಟೋಗ್ರಾಫ್ಸಲ್ಲಿ ಸೊ ಮೋರ್ ದೆನ್ 31,982 ಫೋಟೋಸ್ ಇದೆ.
ಸೊ ಅದಕ್ಕೋಸ್ಕರ ನಾನು ಮೋಸ್ಟ್ ಆಫ್ ದ ಟೈಮ್ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ನಾನು ಕಲರ್ ಲೇಬಲ್ ಮಾಡಿರ್ತೀನಿ ಅಥವಾ ಇಲ್ಲಿ ಫ್ಲ್ಯಾಗ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹಂಪಿ ಅಂತ ಒಂದು ಕಲೆಕ್ಷನ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಡೇಟ್ ಇದೆ. ಸೊ 30/9/2021 ನಾನು ಹಂಪಿಗೆ ಹೋದಾಗ ಫೋಟೋಗ್ರಾಫ್ನ ಶೂಟ್ ಮಾಡಿದ್ದೆ. ಸೊ ಇದೀಸ್ ಆರ್ ಆಲ್ ಹಂಪಿ ಫೋಟೋಗ್ರಾಫ್ಸ್. ಸೊ ಅವಾಗ ನಾನು ತೆಗೆದಿರುವಂಥ ಫೋಟೋಗ್ರಾಫ್ನ ಇಲ್ಲಿ ಎಡಿಟೆಡ್ ಮಾಡಿದ್ದೀನಿ. ಕೆಲವೊಂದು ಎಡಿಟ್ ಮಾಡಿದ್ದೀನಿ, ಕೆಲವೊಂದು ಎಡಿಟ್ ಮಾಡಿಲ್ಲ. ಹಿಂದಿನ ಪಾರ್ಟಲ್ಲಿ ನಾನು ಹೇಳಿದೆ. ಸೊ ನಾನು ಎಲ್ಲ ಫೋಟೋಸ್ನ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಫೋಟೋಸ್ನ ಸೆಲೆಕ್ಟ್ ಮಾಡಿ ಎಡಿಟ್ ಮಾಡ್ತೀನಿ ಅಂತ. ಸೊ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಕೆಲವೊಂದು ಫೋಟೋಸ್ನ ಫ್ಲ್ಯಾಗ್ ಮಾಡಿದ್ದೀನಿ. ಯಾವ್ದು ನನಗೆ ಇಷ್ಟ ಆಗಿದೆಯೋ ಆ ಫೋಟೋಗಳನ್ನ ಫ್ಲ್ಯಾಗ್ ಮಾಡಿ ಅದನ್ನೇ ಮಾತ್ರ ಎಡಿಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಎಪಿಸೋಡಲ್ಲೇ ನಾನು ಹೇಳಿದ್ದೀನಿ, ಪಿಕ್ ಮಾಡೋಕ್ಕೋಸ್ಕರ ಪಿ ಅಂತ ಒತ್ತಬೇಕು, ಅನ್ಫ್ಲ್ಯಾಗ್ ಮಾಡೋಕ್ಕೋಸ್ಕರ ಯು ಅಂತ ಒತ್ತಬೇಕು, ಸೊ ರಿಜೆಕ್ಟ್ ಮಾಡೋಕ್ಕೋಸ್ಕರ ಎಕ್ಸ್ ಅಂತ ಒತ್ತಬೇಕು. ಸೊ ಇಲ್ಲಿ ನೋಡಾಯಿತು ನೀವು, ಫಸ್ಟ್ ಫೋಟೋ ಆಲ್ರೆಡಿ ಪಿಕ್ ಆಗಿದೆ. ಸೊ ಸೆಕೆಂಡ್ ಫೋಟೋ ಯಾವುದೇ ಥರ ಪಿಕ್ಕೂ ಆಗಿಲ್ಲ, ರಿಜೆಕ್ಟೂ ಆಗಿಲ್ಲ, ಇಟ್ಸ್ ಜಸ್ಟ್ ಅನ್ಫ್ಲ್ಯಾಗ್ಡ್. ಸೊ ಅನ್ಫ್ಲ್ಯಾಗ್ ಅಂದರೆ ಇಲ್ಲಿ ಯಾವುದೇ ಥರ ಅಂತ ಮಾರ್ಕ್ ತೋರಿಸಲ್ಲ. ಸೊ ಅದಾದಮೇಲೆ ಇಲ್ಲಿ ರಿಜೆಕ್ಟೆಡ್ ಅಂತ ಫೋಟೋಗೆ ಫ್ಲ್ಯಾಗ್ ಮೇಲೆ ಎಕ್ಸ್ ಅಂತ ತೋರಿಸುತ್ತೆ. ಅದಾದಮೇಲೆ ನಾನು ಕೆಲವೊಂದು ಫೋಟೋಸ್ನ ಆಲ್ರೆಡಿ ಪಿಕ್ ಮಾಡಿ ಆಗಿದೆ. ಸೊ ಅದೆಲ್ಲ ಇಲ್ಲಿ ನೋಡ್ಬೋದು. ಸೊ ನಾನಿವಾಗ ಆಟ್ರಿಬ್ಯೂಟ್ಸಲ್ಲಿ ಫ್ಲ್ಯಾಗ್ಡ್ ಅಂತ ಚೆಕ್ ಮಾಡಿದರೆ, ಸೊ ಓನ್ಲಿ ಫ್ಲ್ಯಾಗ್ಡ್ ಫೋಟೋಸ್ ಇಟ್ ವಿಲ್ ಶೋ ಫಾರ್ ಮೀ. ಓಕೆ, ಸೊ ನಾನಿವಾಗ ಅನ್ಫ್ಲ್ಯಾಗ್ಡ್ ಫೋಟೋಸ್ ಅಂತ ಕ್ಲಿಕ್ ಮಾಡಿದರೆ ಫ್ಲ್ಯಾಗ್ಡ್ ಅಂತ ಅನ್ಚೆಕ್ ಮಾಡಿ, ಸೊ ಇದರಲ್ಲಿ ಇವಾಗ ಓನ್ಲಿ ಅನ್ಫ್ಲ್ಯಾಗ್ಡ್ ಫೋಟೋಸ್ ಮಾತ್ರ ತೋರಿಸುತ್ತೆ. ಅಂದರೆ ಯಾವ ಫೋಟೋಸಲ್ಲಿ ನಾನು ಇನ್ನೂ ಫಿಲ್ಟರ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಆಲ್ರೆಡಿ ನಾನು ಫಿಲ್ಟರ್ ಮಾಡಿ ಆಗಿದ್ದಕ್ಕೋಸ್ಕರ ನನಗೆ ಮತ್ತೆ ಯಾವುದೇ ಫೋಟೋಸ್ ಇದರಲ್ಲಿ ನನಗೆ ಬೇಕಾಗಿಲ್ಲ. ಸೊ ಐ ಜಸ್ಟ್ ಕೆಪ್ಟ್ ಇಟ್ ಅನ್ಫ್ಲ್ಯಾಗ್ಡ್. ಸೊ ಮತ್ತು ರಿಜೆಕ್ಟೆಡ್ ಅಂದರೆ, ಸೊ ಇವಾಗ ರಿಜೆಕ್ಟೆಡ್ ಫೋಟೋಸಲ್ಲಿ ಓನ್ಲಿ ರಿಜೆಕ್ಟೆಡ್ ಫೋಟೋಸ್ ತೋರಿಸುತ್ತೆ. ಸೊ ನನಗೆ ರಿಜೆಕ್ಟೆಡ್ ಅಂದರೆ ಕಂಪ್ಲೀಟ್ಲಿ ಟ್ರ್ಯಾಶ್ ಅಂತ ಅನ್ಬೋದು ನೀವು. ಸೊ ಯಾವ ಥರ ಬೇಕೋ ನೀವು ಆ ಥರ ಸೆಲೆಕ್ಟ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಕ್ಲೈಂಟ್ಸಿಗೆ ಫೋಟೋ ಸೆಲೆಕ್ಷನ್ಗೆ ನಾನು ಐಪ್ಯಾಡ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ನಾನು ಫೋಟೋಸ್ನ ಫಸ್ಟ್ ಕ್ಲೌಡ್ಗೆ ಸಿಂಕ್ ಮಾಡಿಬಿಟ್ಟು ಆ ಕ್ಲೌಡಲ್ಲಿರೋ ಫೋಟೋಸ್ನ ನಾನು ಐಪ್ಯಾಡಲ್ಲಿ ನಾನು ಸೇವ್ ಮಾಡ್ಕೊಂಬಿಟ್ಟು ಆಮೇಲೆ ನಾನು ಕ್ಲೈಂಟ್ಸಿಗೆ ಸೆಲೆಕ್ಷನ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಆವಾಗ ಅವ್ರು ಜಸ್ಟ್ ಸ್ವೈಪ್ ಅಪ್ ಮಾಡಿದರೆ ಫ್ಲ್ಯಾಗ್ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದರೆ ರಿಜೆಕ್ಟ್ ಆಗುತ್ತೆ, ಮತ್ತು ಜಸ್ಟ್ ಸ್ಕಿಪ್ ಮಾಡಿದರೆ ಅನ್ಫ್ಲ್ಯಾಗ್ಡೇ ಇರುತ್ತೆ. ಸೊ ಆವಾಗ ಮತ್ತೆ ಆ ಫೋಟೋಸ್ನ ಈ ಕ್ಲೌಡ್ಗೆ ಸಿಂಕ್ ಆಗಿ ಮತ್ತು ಈ ಲೈಟ್ ರೂಮ್ ಕ್ಲಾಸಿಕ್ ಇದೆಯಲ್ಲ ಅದನ್ನು ಅಪ್ಡೇಟ್ ಮಾಡ್ಕೊಂಬಿಟ್ಟು ಆಮೇಲೆ ನನಗಿಲ್ಲಿ ತೋರಿಸುತ್ತೆ. ಸೊ ಯಾವ ಫೋಟೋಸ್ ನಾನು ಎಡಿಟ್ ಮಾಡಬೇಕು, ಯಾವ ಫೋಟೋಸ್ ಫ್ಲ್ಯಾಗ್ ಆಗಿದೆಯೋ ಅದನ್ನು ಮಾತ್ರ ನಾನು ಎಡಿಟ್ ಮಾಡೋಕ್ಕೆ ನನಗೆ ತುಂಬ ಈಸಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಒಂದು ವೆಡ್ಡಿಂಗಲ್ಲಿ more than 4,000 to 5,000 ಫೋಟೋಸ್ನ ಶೂಟ್ ಮಾಡಿದರೆ ಅವಾಗ ಎಲ್ಲ ಫೋಟೋಸ್ನ ನಾನು ಸೆಲೆಕ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಟೈಮ್ ಹಿಡಿಯುತ್ತೆ. ಮತ್ತು ಕೆಲವೊಂದು ಸರಿ ನಾನು ಸೆಲೆಕ್ಟ್ ಮಾಡಿರೋ ಫೋಟೋಸ್ ಕ್ಲೈಂಟಿಗೆ ಇಷ್ಟ ಆಗಿರಲ್ಲ, ಬಿಕಾಸ್ ಕ್ಲೈಂಟ್ಸ್ ಪರ್ಸ್ಪೆಕ್ಟಿವೇ ಬೇರೆ ಆಗಿರೋದ್ರಿಂದ. ಸೊ ಕ್ಲೈಂಟ್ ಯಾವ ಫೋಟೋಸ್ನ ಪಿಕ್ ಮಾಡ್ತಾರೋ ಆ ಫೋಟೋಸ್ ಮಾತ್ರ ಎಡಿಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಫ್ಲ್ಯಾಗ್ ಮಾಡಿ ಆದಮೇಲೆ ನಾನು ಫೋಟೋಸ್ನ ನಾನು ಫ್ಲ್ಯಾಗ್ ಅಂತ ಫಿಲ್ಟರ್ ಮಾಡ್ಕೊಂಬಿಟ್ಟು ಆಮೇಲೆ ಆ ಫೋಟೋಸ್ನ ಎಡಿಟ್ ಮಾಡ್ತೀನಿ. ಸೊ ಅದೊಂದಾಗಿರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಫ್ಲ್ಯಾಗ್ ಮಾಡಿ ಆದಮೇಲೆ ನನಗೆ ಗೊತ್ತಾಗಲ್ಲ ಯಾವ ಫೋಟೋಸ್ನ ಯಾವ ಫೋಟೋಗ್ರಾಫರ್ ಕ್ಯಾಪ್ಚರ್ ಮಾಡಿದಾನಂತ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಸೊ ನಾನು ನನ್ನ ಫ್ರೆಂಡ್ನ ವೆಡ್ಡಿಂಗ್ದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಸೊ ಅದರಲ್ಲಿ ಇಲ್ಲಿ ನೋಡ್ಬೋದು ದೇರ್ ಆರ್ ಮೋರ್ ದ್ಯಾನ್ 7,000+ ಫೋಟೋಸ್. ಸೊ ಇಟ್ಸ್ ಆ್ಯಕ್ಚುಲಿ 7,935 ಫೋಟೋಸ್ ಇಲ್ಲಿದೆ. ಸೊ ಇದರಲ್ಲಿ ಕಂಪ್ಲೀಟ್ ಫುಲ್ ಇವೆಂಟ್ ಹಲ್ದಿ, ಮೆಹಂದಿ, ಎಂಗೇಜ್ಮೆಂಟ್ ಆ್ಯಂಡ್ ಮುಹೂರ್ತ ಆ್ಯಂಡ್ ರಿಸೆಪ್ಷನ್ ಎಲ್ಲ ಕವರ್ ಆಗಿದೆ. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಔಟ್ ಆಫ್ 7,935 ಫೋಟೋಸ್ ಅವ್ರು ಪಿಕ್ ಮಾಡಿರುವಂಥ ಫೋಟೋಸು, ಸೊ ಇಟ್ಸ್ ಆರ್ ಅಬೌಟ್ 2020 ಫೋಟೋಸ್. ಸೊ ಈ 2020 ಫೋಟೋಸಲ್ಲಿ ಹುಡುಗನ ಸೈಡ್ ಆಲ್ಬಮ್ ಕೂಡ ಮಾಡ್ತಿದ್ದೀವಿ ಅಂತ ಹುಡುಗಿ ಸೈಡ್ ಆಲ್ಬಮ್ ಕೂಡ ಮಾಡ್ತಿದ್ದೀವಿ. ಸೊ ಇಬ್ಬರಿಗೂ ಸಪ್ರೇಟ್ ಆಲ್ಬಮ್ ಬೇಕಾಗಿದೆ. ಸೊ ಅವಾಗ ಇಬ್ಬರು ಸೇರಿಸಿ ಟೋಟಲ್ 2020 ಫೋಟೋಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಹುಡುಗನ ಸೈಡ್ ಫೋಟೋಸ್ ಯಾವುದು, ಹುಡುಗಿ ಸೈಡ್ ಯಾವ ಥರ ಫೋಟೋಸ್ ಯಾವ ಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ಸಪ್ರೇಟ್ ಮಾಡಿದ್ದೀನಿ. ಸೊ ಒಂದೇ ಕಲೆಕ್ಷನಲ್ಲಿ ನಾನು ಯಾವ ಫೋಟೋಗ್ರಾಫರ್ ತೆಗ್ದಿದ್ದಾರೆ ಅಂತ ನಾನು ಸಪ್ರೇಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಫೋಟೋಸ್ ಯಾವುದು ಪಿಕ್ ಆಗಿದೆ ಅನ್ನೋದು ನಾನು ಫಿಲ್ಟರ್ ಮಾಡಿದ್ದೀನಿ. ಅದಾದಮೇಲೆ ಯಾವ ಫೋಟೋಗ್ರಾಫರ್ ತೆಗ್ದಿದ್ದಾರೆ ಅನ್ನೋದು ಕೂಡ ನಾನು ಇಲ್ಲಿ ಸಪ್ರೇಟ್ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಯಾವ ಫೋಟೋಸ್ನ ಅಂದರೆ ಹುಡುಗನ ಸೈಡ್ ಪಿಕ್ ಮಾಡಿದಾರಾ ಅಥವಾ ಹುಡುಗಿ ಸೈಡ್ ಪಿಕ್ ಮಾಡಿದಾರಾ ಅನ್ನೋದು ಕೂಡ ನಾನು ಇಲ್ಲಿ ಫಿಲ್ಟರ್ ಮಾಡಿದ್ದೀನಿ. ಸೊ ಇಲ್ಲಿ ಮೆಟಾಡೇಟಾದಲ್ಲಿ ಹೋದರೆ ಇಲ್ಲಿ ನೋಡ್ಬೋದು. ನಾನು ಕಂಪ್ಲೀಟ್ ಮೆಟಾಡೇಟಾಲ್ಲಿ ಹೋದಾಗ 2022 ಅಂತ ಸೆಲೆಕ್ಟ್ ಮಾಡಿದರೆ ಕಂಪ್ಲೀಟ್ ಮೆಟಾಡೇಟಾದಲ್ಲಿ ನೋಡ್ಬೋದು. ಇಲ್ಲಿ ಸೋನಿ A7 IV ಕ್ಯಾಮ್ರಾ ಯೂಸ್ ಮಾಡಿದೆ, ಮತ್ತು ಸೋನಿ ಆಲ್ಫಾ 6600 ಕೂಡ ಯೂಸ್ ಮಾಡಿದ್ದಾರೆ, ಮತ್ತು ನಿಕಾನ್ Z6 ಕೂಡ ಯೂಸ್ ಮಾಡಿದ್ದಾರೆ. ಸೊ ನಾನಿಲ್ಲಿ ಪ್ರತಿ ಸರಿ ನಾನು ಒಂದೊಂದು ಟ್ಯಾಬ್ಗೆ ಪ್ರೆಸ್ ಮಾಡಿದಾಗ ನನಗೆ ಇಲ್ಲಿ ಫಿಲ್ಟರ್ ಆಗ್ತಾ ಹೋಗುತ್ತೆ ಯಾವ ಥರ ಫೋಟೋಸ್ ಯಾವ ಕ್ಯಾಮ್ರಾದಲ್ಲಿ ಯಾವ ಫೋಟೋಸ್ ತೊಗೊಂಡಿದ್ದಾರೆ ಅಂತ. ಮತ್ತು ಇಲ್ಲಿ ಅದೇ ಥರ ನಾನು ಇಲ್ಲಿ ನೋಡ್ಬೋದು ಯಾವ ಲೆನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಕೂಡ ನಾನು ಇಲ್ಲಿ ನೋಡ್ಬೋದು.
ಸೊ ಅದಕ್ಕೋಸ್ಕರ ನಾನು ಬೇರೆ ಬೇರೆ ಫೋಟೋಗ್ರಾಫರ್ಸ್ ಇವಾಗ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಗಲ್ಲ, ಪ್ರತಿ ಸರಿ ಫಿಲ್ಟರ್ಗೆ ಹೋಗಿ ನಾನು ಎಡಿಟ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಫಸ್ಟ್ ಈ ಕ್ಯಾಮ್ರಾನ ಯಾವ ಫೋಟೋಗ್ರಾಫರ್ ತೆಗ್ದಾರೆ ಅಂತ ನಂಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಈ ಕ್ಯಾಮ್ರಾ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಒತ್ಬಿಟ್ಟು ನಾನು ಕೀಬೋರ್ಡಲ್ಲಿ ನಂಬರ್ 6 ಅಂತ ಒತ್ತಿದರೆ ಆಲ್ ಫೋಟೋಸ್ ವಿಲ್ ಬಿ ರೆಡ್ ಲೇಬಲ್ಡ್. ಓಕೆ, ಸೊ ಇಲ್ಲಿ ನೋಡಿದೆ ಸೆಟ್ ಲೇಬಲ್ ಆ್ಯಸ್ ರೆಡ್ ಅಂತ ಆಲ್ರೆಡಿ ಇತ್ತು. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಫೋಟೋನ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಆವಾಗ ಮತ್ತೆ ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಟ್ ಆಲ್ ಅಂತ ಹೊಡೆದಾಗ ನಾನಿವಾಗ 7 ನಂಬರ್ ಪ್ಯಾಡಲ್ಲಿ 7 ಅಂತ ಓದ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಫೋಟೋಸ್ ಎಲ್ಲೋ ಲೇಬಲ್ ಆಗುತ್ತೆ. ಸೊ ಆವಾಗ ನನಗೆ ಇಟ್ ವಿಲ್ ಬಿ ಈಸಿ ದಟ್ ಈ ಫೋಟೋಗ್ರಾಫ್ನ ಕ್ಯಾಂಡಿಡ್ ಫೋಟೋಗ್ರಾಫರೇ ತೆಗ್ದಿದ್ದಾನಂತ ಗುರ್ತು ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ನಿಕಾನ್ Z6 ಅಂತ ಇದೆಯಲ್ಲ, ಸೊ ಅದನ್ನು ನಾನು ಎಲ್ಲ ಫೋಟೋಗ್ರಾಫ್ನ ಸೆಲೆಕ್ಟ್ ಮಾಡಿಬಿಟ್ಟು ನಂಬರ್ ಪ್ಯಾಡಲ್ಲಿ 8 ಅಂತ ಓದ್ತೀನಿ. ಸೊ ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಫೋಟೋಗ್ರಾಫ್ಸ್ಗೆ ಗ್ರೀನ್ ಕಲರ್ ಲೇಬಲ್ ಆಗುತ್ತೆ. ಇನ್ನೂ ಒಂಥರ ಫಿಲ್ಟರ್ ಯಾವ ಥರ ಮಾಡ್ಬೋದು ಅಂದರೆ, ನೀವು ಇನ್ ಕೇಸ್ ಹುಡುಗಿ ಸೈಡ್ ಫೋಟೋಗ್ರಾಫ್ಸ್ ನಿಮ್ಗೆ ಕೊಟ್ಟಾದಮೇಲೆ ಆ ಫೋಟೋಸ್ನೆಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ನೀವು ಇಲ್ಲಿ ಮತ್ತೊಂದು ಕಲೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು. ಆ ಕಲೆಕ್ಷನ್ನ ಕ್ರಿಯೇಟ್ ಮಾಡೋಕ್ಕೆ ಇಲ್ಲಿ ಜಸ್ಟ್ ಪ್ಲಸ್ ಅಂತ ಐಕಾನ್ ಒತ್ಬಿಟ್ಟು ಆಮೇಲೆ ಕ್ರಿಯೇಟ್ ಕಲೆಕ್ಷನ್ ಅಂತ ಒತ್ತಿದರೆ ನೀವು ಇಲ್ಲಿ ಕಲೆಕ್ಷನ್ನ ನೇಮ್ ಮಾಡಿಬಿಟ್ಟು ಯಾವ ಕಲೆಕ್ಷನ್ ಸೆಟ್ಟಲ್ಲಿ ಬರಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ರೆ, ಸೊ ದೀಸ್ ಆಲ್ ಫೋಟೋಗ್ರಾಫ್ಸ್ ವಿಲ್ ಬಿ ಕಲೆಕ್ಟೆಡ್ ಇನ್ ಟು ಅ ಡಿಫ್ರೆಂಟ್ ಕಲೆಕ್ಷನ್. ಸೊ ಇಲ್ಲಿ ನೋಡ್ಬೋದು ನೀವು ಅರ್ಪಿತಾ ಸೆಲೆಕ್ಟೆಡ್ ಅಂತ ಮಾಡಿದ್ದೀನಿ. ಸೊ ಅಂದರೆ ಅರ್ಪಿತಾ ಸೆಲೆಕ್ಟೆಡ್ ಅಂದರೆ ಹುಡುಗಿ ಸೈಡ್ ಸೆಲೆಕ್ಟ್ ಮಾಡಿರುವಂಥ ಫೋಟೋಗ್ರಾಫ್ನ ಇಲ್ಲಿ ಈ ಕಲೆಕ್ಷನಲ್ಲಿ ಸೆಟ್ ಆಗಿದೆ. ಅದೇ ಥರ ಹುಡುಗನ ಸೈಡ್ ಅಂತ ಕೊಟ್ಟಿರುವಂಥ ಫೋಟೋಗ್ರಾಫ್ನ ನಾನು ಸಪ್ರೇಟ್ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಡಿಫ್ರೆಂಟ್ ಕಲೆಕ್ಷನ್ ಮಾಡಿದ್ದೀನಿ. ಸೊ ಆಕಾಶ್ ಸೆಲೆಕ್ಟೆಡ್ ಅಂತ ನಾನು ಸಪ್ರೇಟ್ ಕಲೆಕ್ಷನ್ ಮಾಡಿದ್ದೀನಿ. ಸೊ ಅದರಲ್ಲಿ ಏನಾಗುತ್ತೆ, ಈ ಫೋಟೋಗ್ರಾಫ್ಸ್ ಹುಡುಗನ ಸೈಡ್ ಮತ್ತು ಹುಡುಗಿ ಸೈಡ್ ಕಲೆಕ್ಟ್ ಆಗಿರುವಂಥ ಫೋಟೋಗ್ರಾಫ್ಸ್ ಎಲ್ಲ ನಾನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಎಡಿಟ್ ಮಾಡಬೇಕಾದ್ರೆ ನಾನು ಇವ್ರದ್ದು ಫೋಟೋಸ್ ಮತ್ತು ಅವ್ರದ್ದು ಫೋಟೋಸ್ ಇಬ್ಬರದ್ದು ನಾನು ಫೋಟೋಸ್ನ ಸೈಮಲ್ಟೇನಿಯಸ್ಲಿ ಎಡಿಟ್ ಮಾಡ್ಬೋದು. ಇದೇ ಥರ ನಾವು ಗ್ರೂಮ್ ಸೈಡ್ ಮತ್ತು ಬ್ರೈಡ್ ಸೈಡ್ ಯಾವ ಥರ ಫೋಟೋಸ್ನ ನಾವು ಸಪ್ರೇಟ್ ಮಾಡ್ಬೋದು ಅಂತ ನೋಡಿದ್ವಿ. ಇದೇ ಥರ ಇನ್ನೊಂದೇನಪ್ಪ ಅಂತಂದರೆ, ನೀವು ಯಾವುದೇ ಕಲೆಕ್ಷನ್ ಇರೋ ಫೋಟೋಸ್ನ ನೀವು ಒಂದು ಸಾರಿ ಎಡಿಟ್ ಮಾಡಿದರೆ ಅದು ಎಲ್ಲ ಕಲೆಕ್ಷನಲ್ಲೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡ್ಬೋದು, ನಾನು ಇವಾಗ ಕೆಲವೊಂದು ಫೋಟೋಸು ಆಕಾಶ್ ಸೆಲೆಕ್ಟೆಡ್ ಅಂತ ಕಲೆಕ್ಷನಲ್ಲಿರೋ ಸೆಲೆಕ್ಟೆಡ್ ಫೋಟೋಸ್ನ ಎಡಿಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಎಡಿಟೆಡ್ ಫೋಟೋಸ್ನ ಮಾತ್ರ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಸೊ ಈ ಫೋಟೋ ಎಡಿಟ್ ಆಗಿದೆ ಆಲ್ರೆಡಿ, ಬಟ್ ಸ್ಟಿಲ್ ಕಂಪ್ಲೀಟ್ ಸೆಲೆಕ್ಷನಲ್ಲಿ ಕೂಡ ನಾವು ಇಲ್ಲಿ ನೋಡ್ಬೋದು. ಸೊ ಯಾವ ಸೆಲೆಕ್ಷನಲ್ಲಿ ಇದೆ ಅನ್ನೋದು ನಾವು ಸೆಲೆಕ್ಟ್ ಮಾಡಿಬಿಟ್ರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಆಲ್ರೆಡಿ ಫೋಟೋ ಈ ಕಲೆಕ್ಷನಲ್ಲಿ ಕೂಡ ಎಡಿಟೆಡ್ ಅಂತ ತೋರಿಸುತ್ತೆ. ಸೊ ಒಂದ್ಸಲ ನಾವು ಎಡಿಟ್ ಮಾಡಿದರೆ ಸಾಕು, ಎಲ್ಲ ಕಲೆಕ್ಷನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬಿಕಾಸ್ ದೀಸ್ ಆಲ್ ಫೋಟೋಸ್ ಆರ್ ಇನ್ ಆಲ್ ಫೋಟೋಗ್ರಾಫ್ಸ್. ಓಕೆನಾ? ಸೊ ಅದ್ರ ಜೊತೆಗೆ ಇವಾಗ ನಾನು ಹೇಳ್ಕೊಡ್ತೀನಿ ಯಾವ ಥರ ಫೋಟೋಗ್ರಾಫ್ನ ಸಿಂಕ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್, ನಾನು ಕೆಲವೊಂದು ಫೋಟೋಸ್ಗೆ ನಾನು ಒಂದು ಸಪ್ರೇಟ್ ಕಲೆಕ್ಷನ್ ಸೆಟ್ ಮಾಡ್ತೀನಿ. ಇವಾಗ ಒಂದು ಹಾರ್ಡ್ಲಿ ಓಕೆ, ಐ ವಿಲ್ ಸೆಲೆಕ್ಟ್ ಫ್ಯೂ ಫೋಟೋಸ್ ಫ್ರಮ್ ದ ರೀಸೆಂಟ್ ಶೂಟ್. ದಿಸ್ ಈಸ್ ದ ರೀಸೆಂಟ್ ಶೂಟ್. ಇಷ್ಟೊಂದು ಫೋಟೋಸ್ನ ನಾನು ರೀಸೆಂಟ್ ಶೂಟಲ್ಲಿ ನಾನು ತೆಗ್ದಿದ್ದೀನಿ. ಸೊ ಅದು ನನಗೆ ಆಲ್ರೆಡಿ ಗೊತ್ತಿತ್ತು. ಸೊ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೂ ನಾನು ಇವಾಗ ಮೆಟಾಡೇಟಲ್ಲಿ ಹೋಗಿ ಸೊ 2024 ರೀಸೆಂಟಾಗಿ ನಾನು ತೆಗೆದಿರೋದು ಜೂನಲ್ಲಿ 22 ಅಂತ ಸೆಲೆಕ್ಟ್ ಮಾಡಿದರೆ ಇಷ್ಟೊಂದು ಫೋಟೋಸ್ ತೋರಿಸುತ್ತೆ. ಸೊ ಈ ಆಲ್ ಫೋಟೋಸ್ನ ನಾನು ಒಂದು ಕಲೆಕ್ಷನಲ್ಲಿ ಮಾಡ್ತೀನಿ. ಸೊ ಕಲೆಕ್ಷನಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಯಾವ ಥರ ಕಲೆಕ್ಷನ್ ನಾವು ಇಂಪೋರ್ಟಲ್ಲೇ ನಾವು ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇಂಪೋರ್ಟಲ್ಲಿ ನಾವು ಕ್ರಿಯೇಟ್ ಮಾಡೋದನ್ನ ಮರ್ತಿದ್ದೀವಿ ಅಂತಂದರೆ, ನಾವು ಇಲ್ಲಿ ಲೈಬ್ರರಿಯಲ್ಲಿ ಕೂಡ ನಾವು ಒಂದು ಕಲೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಯಾವ ಫೋಟೋಸ್ ಕಲೆಕ್ಷನ್ಗೆ ಆಗಬೇಕು ಆ ಎಲ್ಲ ಫೋಟೋಗ್ರಾಫ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕಲೆಕ್ಷನ್ಸ್ ಅಂತ ಟ್ಯಾಬಲ್ಲಿ ಪ್ಲಸ್ ಐಕಾನ್ ಅಂತ ಓದಿದ್ರೆ ನಮ್ಗೆ ಕೇಳುತ್ತೆ ಕ್ರಿಯೇಟ್ ಅ ಕಲೆಕ್ಷನ್ ಆರ್ ಕ್ರಿಯೇಟ್ ಅ ಸ್ಮಾರ್ಟ್ ಕಲೆಕ್ಷನ್ ಆರ್ ಕ್ರಿಯೇಟ್ ಅ ಕಲೆಕ್ಷನ್ ಸೆಟ್. ನಮ್ಮ ಕಲೆಕ್ಷನ್ ಸೆಟ್ ಬೇಕಾಗಿಲ್ಲ, ಜಸ್ಟ್ ವಿ ಆರ್ ಕ್ರಿಯೇಟಿಂಗ್ ಅ ನ್ಯೂ ಕಲೆಕ್ಷನ್ ಫಾರ್ ದಿಸ್. ಸೊ ಇವಾಗ ನಾನು ಇಲ್ಲಿ ಫೋಟೋ ಶೂಟ್ ಅಂತ ನಾನು ಕಲೆಕ್ಷನ್ ಮಾಡ್ತಿದ್ದೀನಿ. ಸೊ ನಾವು ಯಾವ ಕಲೆಕ್ಷನ್ ಸೆಟಲ್ ಅಂತ ನಾವು ಇಲ್ಲಿ ಡಿಫೈನ್ ಮಾಡ್ಬೋದು. ಸೊ ಕ್ಲೈಂಟ್ಸಲ್ಲಿ ಮಾಡಬೇಕಾ ಅಥವಾ ಫ್ರಾಮ್ ಲೈಟ್ರೂಮ್ ಅಂತ ಮಾಡಬೇಕಾ ಅಥವಾ ಸ್ಮಾರ್ಟ್ ಕಲೆಕ್ಷನ್ ಎಲ್ಲ ಹಾಕಬೇಕಾ ಅಂತ. ಸೊ ನಮಗೆ ಇವಾಗ ಯಾವುದೇ ಕಲರಾದ ಕಲೆಕ್ಷನ್ ಸೆಟಲ್ ಬೇಡ, ನನಗೆ ಜಸ್ಟ್ ಹೊರಗಡೆನೇ ಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಕ್ಲೂಡ್ ಸೆಲೆಕ್ಟೆಡ್ ಫೋಟೋಸ್ ಆಲ್ರೆಡಿ ಚೆಕ್ ಆಗಿದೆ. ಸೊ ನಾವು ಜಸ್ಟ್ ಪ್ಲಸ್ ಅಂತ ಒತ್ತಿದರೆ ನಮಗೆ ಬರೀ ಕಲೆಕ್ಷನ್ ಕ್ರಿಯೇಟ್ ಮಾಡಬೇಕಂದ್ರೆ ಯು ಡೋಂಟ್ ಹ್ಯಾವ್ ಟು ಚೆಕ್ ಇನ್ಕ್ಲೂಡ್ ಸೆಲೆಕ್ಟೆಡ್ ಫೋಟೋಸ್. ನೀವು ಇನ್ಕ್ಲೂಡ್ ಫೋಟೋಸ್ ಅಂತ ಚೆಕ್ ಮಾಡಬಾರ್ದು. ಸೊ ನಾನು ಐ ವಾಂಟ್ ದೀಸ್ ಫೋಟೋಸ್ ಟು ಬಿ ಇನ್ಕ್ಲೂಡೆಡ್ ಇನ್ ದ collection which I am creating. So that is collection name is photo shoot. So ನಾನು ಇವಾಗ ಇನ್ಕ್ಲೂಡ್ ಮಾಡ್ತೀನಿ. ಸೊ ಆಲ್ರೆಡಿ ನಾನು ಸಿಂಕ್ ಎನೇಬಲ್ ಮಾಡಿದ್ದಕ್ಕೋಸ್ಕರ ನನಗೆ ಇಲ್ಲಿ ಸಿಂಕ್ ವಿತ್ ಲೈಟ್ ರೂಮ್ ಅಂತ ಆಲ್ರೆಡಿ ಟಿಕ್ ಆಗಿದೆ. ಇನ್ ಕೇಸ್ ನೀವು ಸಿಂಕ್ನ ನೀವು ಸ್ಟಾರ್ಟ್ ಮಾಡಿರದೇ ಇದ್ದರೆ ಸೊ ನೀವು ಇಲ್ಲಿ ಈ ಆಪ್ಷನ್ನ ಟಿಕ್ ಮಾರ್ಕ್ ಮಾಡಬೇಕಾಗಿರುತ್ತೆ. ಸೊ ಸಿಂಕ್ ವಿತ್ ಲೈಟ್ ರೂಮ್ ಆಪ್ಷನ್ನ ಟಿಕ್ ಮಾರ್ಕ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಹೊಸ ಕಲೆಕ್ಷನ್ ಲೈಟ್ ರೂಮ್ ಜೊತೆ ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು
ಇನ್ನೂ ಈ ಕಲೆಕ್ಷನ್ ಮೂವ್ ಆಗಿ ಸಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವಿಲ್ಲಿ ನೋಡಬಹುದು. ಇಲ್ಲಿ ಒಂದರ ಏರೋ ಮಾರ್ಕ್ ಇದೆ, ಡಬಲ್ ಸೈಡೆಡ್ ಏರೋ ಮಾರ್ಕ್ ಇದೆ. ಸೊ ಈ ಫೋಟೋ ಈ ಥರ ಮಾರ್ಕ್ ಇದ್ದರೆ ನಾವು ಕಲೆಕ್ಷನ್ ಆಲ್ರೆಡಿ ಸಿಂಕ್ ಆಗ್ತಿದೆ ಅನ್ನಂಗೆ. ಅದ್ರ ಕೆಳಗಡೆ 3 ಸ್ಮಾಲ್ ಡಾಟ್ಸ್ ಇದೆ, 1 2 3 ಡಾಟ್ಸ್ ಇದೆ. ಸೊ ಆ ಡಾಟ್ಸ್ ಏನಪ್ಪ ಅಂತಂದರೆ ಸೊ ದೀಸ್ ಫೋಟೋಸ್ ಈಸ್ ಬೀಯಿಂಗ್ ಸಿಂಕ್ಡ್ ಅಂತ ಆಗಿದೆ. ಸೊ ಆಲ್ರೆಡಿ ಈ ಫೋಟೋಸ್ ನನ್ನ ಕ್ಲೌಡಿಗೆ ಸಿಂಕ್ ಆಗಿರೋದಕ್ಕೋಸ್ಕರ 3 ಡಾಟ್ಸ್ ಡಿಸಪಿಯರ್ ಆಯಿತು ಇಮಿಡಿಯೇಟ್ಲಿ. ಸೊ ಇಲ್ಲಿ ನೋಡ್ಬೋದು. ಸೊ ಕೆಲವೊಂದು ಕಲೆಕ್ಷನ್ಗೆ ಇಲ್ಲಿ ನೋಡ್ಬೋದು ಓನ್ಲಿ ಜಸ್ಟ್ ಬಾಕ್ಸ್ ಮಾರ್ಕ್ ಅಂತ ತೋರಿಸ್ತಿದೆ ಸರ್, ಜಸ್ಟ್ ಬಾಕ್ಸ್ ಮಾರ್ಕ್ ತೋರಿಸಿದೆ. ಇದ್ರ ಮೇಲೆ ಅವರ್ ಮಾಡಿದಾಗ ನಮಗೆ ಇಲ್ಲಿ ಏರೋ ಮಾರ್ಕ್ ತೋರಿಸ್ತಿದೆ. ಸೊ ಏರೋ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ದಿಸ್ ಕಲೆಕ್ಷನ್ ವಿಲ್ ಸ್ಟಾರ್ಟ್ ಟು ಸಿಂಕ್. ಸೊ ಅದೇ ಥರ ನಾವಿಲ್ಲಿ ನೋಡ್ಬೋದು ಟಾಪ್ ರೈಟ್ ಕಾರ್ನರ್ಗೆ ನಾವು ಕ್ಲೌಡ್ ಅಂತ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು ಸಿಂಕಿಂಗ್ 3420 ಫೋಟೋಸ್. ನಂದು ಆಲ್ರೆಡಿ ಕೆಲವೊಂದು ಫೋಟೋಸ್ ಸಿಂಕ್ ಆಗ್ತಿತ್ತು ಕ್ಲೌಡ್ ಜೊತೆ. ಸೊ ಅದ್ರ ಜೊತೆಗೆ ರೀಸೆಂಟ್ ಆಗಿರೋದು ನಾನು ಸಿಂಕ್ ಮಾಡಿರುವಂಥ ಫೋಟೋಸ್ ಕೂಡ ಸಿಂಕ್ ಆಗ್ತಿದೆ. ಸೊ ಅದು ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮದು ಫಸ್ಟ್ ಟೈಮ್ ಸಿಂಕ್ ಮಾಡಬೇಕಾದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ತೋರಿಸುತ್ತೆ ಸ್ಟಾರ್ಟ್ ಸಿಂಕಿಂಗ್ ಅಂತ ಆಪ್ಷನ್ ತೋರಿಸುತ್ತೆ. ಸೊ ಯು ಹ್ಯಾವ್ ಟು ಪ್ರೆಸ್ ಸ್ಟಾರ್ಟ್ ಸಿಂಕಿಂಗ್. ಸೊ ನೆಕ್ಸ್ಟ್ ಒಂದ್ಸರಿ ಸಿಂಕಿಂಗ್ ಸ್ಟಾರ್ಟ್ ಆದಮೇಲೆ ಸೊ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದ್ದರೆ ಫಾಸ್ಟಾಗಿ ಸಿಂಕ್ ಆಗುತ್ತೆ. ಸೊ ಸ್ವಲ್ಪ ಸ್ಲೋ ಆಗಿದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಿಕಾಸ್ ಸ್ಮಾರ್ಟ್ ಪ್ರಿವ್ಯೂ ಜನರೇಟ್ ಆಗಿ ಸಿಂಕ್ ಆಗಬೇಕಾಗಿರುತ್ತೆ. ಸೊ ಓಕೆನಾ. ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಇನ್ ಕೇಸ್ ಇಂಪೋ ಟೈಮಲ್ಲಿ ನೀವು ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂ ಅಂತ ಅನ್ಚೆಕ್ ಮಾಡಿದರೆ ಯು ಕ್ಯಾನ್ ಅಗೇನ್ ಬಿಲ್ಡ್ ದ ಸ್ಮಾರ್ಟ್ ಪ್ರಿವ್ಯೂಸ್ ಅಗೇನ್ ಹಿಯರ್. ಯಾವ ಥರಪ್ಪ ಅಂದರೆ ಯಾವ ಫೋಟೋಸ್ಗೆ ನೀವು ಸ್ಮಾರ್ಟ್ ಪ್ರಿವ್ಯೂಸ್ನ ಬಿಲ್ಡ್ ಮಾಡಬೇಕು ಆ ಎಲ್ಲ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲೈಬ್ರರಿ ಟ್ಯಾಬ್ಗೆ ಬರಬೇಕು. ಈ ಲೈಬ್ರರಿ ಟ್ಯಾಬ್ಗೆ ಬಂದುಬಿಟ್ಟು ಇಲ್ಲಿ ಪ್ರಿವ್ಯೂಸ್ ಅಂತ ಇದೆ. ಸೊ ಪ್ರಿವ್ಯೂಸಲ್ಲಿ ಬಿಲ್ಡ್ ಸ್ಟ್ಯಾಂಡರ್ಡ್ ಸೈಜ್ ಪ್ರಿವ್ಯೂಸ್ ಅಂದರೆ ಜಸ್ಟ್ ಪ್ರಿವ್ಯೂ ಜನರೇಟ್ ಆಗೋಕ್ಕೆ. ದಿಸ್ ಈಸ್ ನಾಟ್ ದ ಸ್ಮಾರ್ಟ್ ಪ್ರಿವ್ಯೂ. ಓಕೆ, ಸ್ಮಾರ್ಟ್ ಪ್ರಿವ್ಯೂ ಬಿಲ್ಡ್ ಮಾಡೋಕ್ಕೆ ಇಲ್ಲಿ ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂ ಅಂತ ಪ್ರೆಸ್ ಮಾಡಬೇಕು. ಸೊ ಒನ್ಸ್ ಯು ಪ್ರೆಸ್ ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಮಾರ್ಟ್ ಪ್ರಿವ್ಯೂ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಹತ್ರ ಆಲ್ರೆಡಿ ಸ್ಮಾರ್ಟ್ ಪ್ರಿವ್ಯೂಸ್ ಬಿಲ್ಡ್ ಆಗಿತ್ತು. ಸೊ ಓನ್ಲಿ ಸಮ್ ಫೋಟೋಸ್ ಮಾತ್ರ ಸ್ಮಾರ್ಟ್ ಪ್ರಿವ್ಯೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ರೆಸ್ಟ್ ಆಫ್ ದ ಫೋಟೋಸ್ ಆರ್ ಜನರೇಟಿಂಗ್ ಆ್ಯಂಡ್ ತುಂಬ ಫಾಸ್ಟ್ ಆಗ್ತಿರೋ ರೀಸನ್ ಏನಪ್ಪ ಅಂದರೆ ಕೆಲವೊಂದು ಫೋಟೋಸ್ ಆಲ್ರೆಡಿ ಜನರೇಟ್ ಆಗಿದೆ ಸ್ಮಾರ್ಟ್ ಪ್ರಿವ್ಯೂ. ಸೊ ಆ ಜನರೇಟ್ ಆಗಿರುವಂಥ ಫೋಟೋಸ್ ಸ್ಕಿಪ್ ಆಗಿಬಿಟ್ಟು ಯಾವ ಫೋಟೋಸ್ಗೆ ಸ್ಮಾರ್ಟ್ ಪ್ರಿವ್ಯೂ ಜನರೇಟ್ ಆಗಿಲ್ವೋ ಆ ಫೋಟೋಸ್ ಮಾತ್ರ ಇವಾಗ ಸ್ಮಾರ್ಟ್ ಪ್ರಿವ್ಯೂ ಜನರೇಟ್ ಆಗ್ತಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಆಲ್ 255 ಫೋಟೋಸ್ ಆರ್ ಹ್ಯಾವಿಂಗ್ ಒರಿಜಿನಲ್ ಪ್ಲಸ್ ಸ್ಮಾರ್ಟ್ ಪ್ರಿವ್ಯೂಸ್. ಇನ್ ಕೇಸ್ ಓನ್ಲಿ ಸಮ್ ಫೋಟೋಸ್ ಯಾವುದಾದ್ರೂ ಸ್ಮಾರ್ಟ್ ಪ್ರಿವ್ಯೂಸ್ ಇಲ್ಲಪ್ಪ ಅಂತಂದಿದ್ರೆ ಇಲ್ಲಿ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ನಾನು ಈ ಕೆಲವೊಂದು ಫೋಟೋಸ್ದ ಸ್ಮಾರ್ಟ್ ಪ್ರಿವ್ಯೂಸ್ನ ನಾನು ಡಿಲೀಟ್ ಮಾಡ್ತೀನಿ. ಸೊ ಡಿಸ್ಕಾರ್ಡ್ ಮಾಡ್ತೀನಿ. ಸೊ ಇಲ್ಲಿ ಡಿಸ್ಕಾರ್ಡ್ ಮಾಡಿದ್ಮೇಲೆ ನೋಡ್ಬೋದು ನಾನು ಆಲ್ ಫೋಟೋಸ್ನ ಸೆಲೆಕ್ಟ್ ಮಾಡಿದಾಗ ಸ್ಮಾಲ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಪ್ರೆಸ್ ಮಾಡಿದಾಗ ನನಗಿಲ್ಲಿ ಆಪ್ಷನ್ ತೋರಿಸುತ್ತೆ ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂಸ್ ಅಂತ ಆಪ್ಷನ್ ತೋರಿಸುತ್ತೆ. ಸೊ ಇಫ್ ಯು ವಾಂಟ್ ಟು ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂ ಹಿಯರ್ ಓನ್ಲಿ ನೀವು ಇಲ್ಲಿಂದನೂ ಬಿಲ್ಡ್ ಸ್ಮಾರ್ಟ್ ಪ್ರಿವ್ಯೂನ ಬಿಲ್ಡ್ ಮಾಡ್ಬೋದು. ಸೊ ನಾನು ಇವಾಗ ಬಿಲ್ಡ್ 7 ಸ್ಮಾರ್ಟ್ ಪ್ರಿವ್ಯೂಸ್ ಅಂತ ಪ್ರೆಸ್ ಮಾಡಿದ್ದೀನಿ. ಸೊ ಓನ್ಲಿ ದ ಫೋಟೋಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಅ ಸ್ಮಾರ್ಟ್ ಪ್ರಿವ್ಯೂಸ್ ವಿಲ್ ಸ್ಟಾರ್ಟ್ ಟು ಬಿಲ್ಡ್. ಇಲ್ಲಿ ನೋಡ್ಬೋದು ಓನ್ಲಿ 2 out of 7 ಫೋಟೋಸ್ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಸ್ಮಾರ್ಟ್ ಪ್ರಿವ್ಯೂ ರೈಟ್ ನಾವು. ಸೊ ಓಕೆ, ಅದು ಸ್ಮಾರ್ಟ್ ಪ್ರಿವ್ಯೂಸ್ ಬಿಲ್ಡ್ ಕಂಪ್ಲೀಟ್ ಆದಮೇಲೆ ನಮ್ಗೆ ಇಲ್ಲಿ ತೋರಿಸುತ್ತೆ ಅಪ್ಡೇಟ್ ಆಯಿತು. ಇದು 255 ಫೋಟೋಸ್. Out of 255 photos, all the 255 photos have the originals linked with the file and smart previews also linked with the file. So adukoskara so you'll note both in next smart previews only the photos having the smart previews are 0. The photos which are gone missing are 0 and the photos which are not having a smart previews are zeros. We have all the photos, that is 255 photos in this collection are having originals and smart previews. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಲೈಟ್ರೂಮ್ ಕ್ಲಾಸಿಕ್ಕಿಂದ ಓನ್ಲಿ ನೀವು ಸ್ಮಾರ್ಟ್ ಪ್ರಿವ್ಯೂಸ್ ಮಾತ್ರ ನೀವು ಸಿಂಕ್ ಮಾಡ್ಬೋದು ಕ್ಲೌಡ್ಗೆ. ಓಕೆನಾ. ಸೊ ಯು ಕ್ಯಾನಾಟ್ ಸಿಂಕ್ ದಿಸ್ ಒರಿಜಿನಲ್ ಫೋಟೋಸ್ ಟು ದ ಕ್ಲೌಡ್. ಬಟ್ ಇನ್ ದ ಅದರ್ ಹ್ಯಾಂಡ್ ನೀವು ಏನಾದರೂ ಯಾವುದಾದ್ರೂ ಫೋಟೋಸ್ನ ನೀವು ಲೈಟ್ರೂಮ್ ಮೊಬೈಲ್ ಇನ್ ಕೇಸ್ ನೀವು ಮೊಬೈಲಲ್ಲಿ ಅಥವಾ ಐಪ್ಯಾಡಲ್ಲಿ ಯೂಸ್ ಮಾಡ್ತಿದ್ರೆ ಸೊ ಅಲ್ಲಿ ನೀವು ಯಾವುದಾದ್ರು ಫೋಟೋಸ್ ಇಂಪೋರ್ಟ್ ಮಾಡೋದಿಲ್ಲ. ಸೊ ಅವಾಗೇನಾಗುತ್ತೆ ದ ಕಂಪ್ಲೀಟ್ ಒರಿಜಿನಲ್ ಫೋಟೋ ವಿಲ್ ಬಿ ಸಿಂಕ್ಡ್ ವಿತ್ ದ ಕ್ಲೌಡ್. ನೀವು ಇಲ್ಲಿ ನೋಡ್ಬೋದು. ಸೊ ಇವನ್ ಐ ಆಮ್ ಹ್ಯಾವಿಂಗ್ 31,982 ಫೋಟೋಸ್, ಐ ಆಮ್ ಸ್ಟಿಲ್ ಯೂಸಿಂಗ್ 407 MB ಆಫ್ ದ ಕ್ಲೌಡ್ ಸ್ಟೋರೇಜ್. ಯಾಕಪ್ಪ ಅಂತಂದರೆ ನಮ್ಮದು ಕ್ರಿಯೇಟಿವ್ ಕ್ಲೌಡ್ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ಸೊ ಅದರಲ್ಲಿ ಆಲ್ ದ ಸ್ಮಾರ್ಟ್ ಪ್ರಿವ್ಯೂಸ್ ಆರ್ ಸಿಂಕ್ಡ್ ವಿತ್ ದ ಕ್ಲೌಡ್ ಫಾರ್ ಫ್ರೀ. ಸೊ ದೆರ್ ವಿಲ್ ಬಿ ನೋ ಎಕ್ಸ್ಟ್ರಾ ಸ್ಟೋರೇಜ್ ವಿಲ್ ಬಿ ಆಕ್ಯುಪೈಡ್ ವಿತ್ ದ ಸ್ಮಾರ್ಟ್ ಪ್ರಿವ್ಯೂಸ್. ಓನ್ಲಿ 407 MB ಫೋಟೋಸ್ ಇದೆಯಲ್ಲ
ಅದೆಲ್ಲ ಫೋಟೋಸು ನಾನು ಐಪ್ಯಾಡಲ್ಲಿ ಮತ್ತು ಮೊಬೈಲಲ್ಲಿ ಇಂಪೋರ್ಟ್ ಮಾಡಿ ಕ್ಲೌಡ್ಗೆ ಸಿಂಕ್ ಮಾಡಿರುವಂಥ ಫೋಟೋಸ್ ಆಗಿದೆ. ಸೊ ರೆಸ್ಟ್ ಆಲ್ ಆರ್ ಓನ್ಲಿ ಸ್ಮಾರ್ಟ್ ಪ್ರಿವ್ಯೂಸ್. ಸೊ ಸ್ಮಾರ್ಟ್ ಪ್ರಿವ್ಯೂಸ್ ವಿಲ್ ನಾಟ್ ಟೇಕ್ ಅಪ್ ಎನಿ ಸ್ಟೋರೇಜ್ ಇನ್ ದ ಕ್ಲೌಡ್. ಸೊ ಕೀಪ್ ಇನ್ ಮೈಂಡ್, ಸ್ಮಾರ್ಟ್ ಪ್ರಿವ್ಯೂಸ್ ವಿಲ್ ನಾಟ್ ಟೇಕ್ ಅಪ್ ಎನಿ ಸ್ಟೋರೇಜ್ ಇನ್ ದ ಕ್ಲೌಡ್. ಸೊ ಕ್ಲೌಡಲ್ಲಿ ಯಾವುದೇ ಥರದಂಥ ಸ್ಟೋರೇಜ್ ಸ್ಮಾರ್ಟ್ ಪ್ರಿವ್ಯೂಸ್ನ ಆಕ್ಯುಪೈ ಮಾಡಲ್ಲ. ನೀವು ಎಷ್ಟಾದರೂ ಫೋಟೋನ ನೀವು ಸಿಂಕ್ ಮಾಡ್ಬೋದು ಕ್ಲೌಡ್ ಜೊತೆ. ಇವಾಗ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದೆ, ನಾನು ಪ್ರತಿ ಸರಿ ಯಾವುದಾದ್ರೂ ಫೋಟೋ ಎಡಿಟ್ ಮಾಡಿದ ತಕ್ಷಣ ನಾನು ಕಮಾಂಡ್ ಎಸ್ ಅಂತ ಒತ್ತಿ ಸೇವ್ ಮಾಡ್ತೀನಂತ. ಸೊ ಸೇವ್ ಯಾಕೆ ಮಾಡ್ತೀನಿ ಅಂದರೆ, ಈಗ ಯಾವುದಾದ್ರೂ ಫೋಟೋ ಇಂಪೋರ್ಟ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅಂದರೆ ಲೈಟ್ ರೂಮ್ ಆ ಫೋಟೋ ಜೊತೆಗೆ ಒಂದು XMP ಫೈಲ್ನ ಜನ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ XMP ಫೈಲಲ್ಲಿ ಲೈಟ್ ರೂಮಲ್ಲಿ ನಾವು ಯಾವುದೇ ಚೇಂಜಸ್ ಮಾಡಿರಲಿ, ಈವನ್ ನಾವು ಕಲರ್ ಲೇಬಲ್ ಮಾಡಿರಲಿ ಅಥವಾ ಫ್ಲ್ಯಾಗ್ ಮಾಡಿರಲಿ ಅಥವಾ ಯಾವುದೇ ಥರದ ಎಡಿಟ್ ಮಾಡಿರಲಿ, ಆ ಎಲ್ಲ ಎಡಿಟ್ ಆ ಪರ್ಟಿಕ್ಯುಲರ್ XMP ಫೈಲಲ್ಲಿ ಸೇವ್ ಆಗಿರುತ್ತೆ. ನಾವಿಲ್ಲಿ ನೋಡ್ಬೋದು ಈ DSC 09274 ಅಂತ ಫೈಲ್ ನೇಮ್ ಇದೆ. ಸೊ ಆ ಫೈಲ್ನ ನಾವು ಶೋ ಇನ್ ಫೈಂಡರ್ ಅಂತ ಒತ್ತಿದಾಗ ಇಲ್ಲಿ ನೋಡ್ಬೋದು ಈ ಪರ್ಟಿಕ್ಯುಲರ್ ಫೈಲ್ ಜೊತೆ ದೇರ್ ಈಸ್ ಒನ್ XMP ಫೈಲ್ ದ್ಯಾಟ್ ಈಸ್ ಸೇಮ್ ಆ್ಯಸ್ ದ ನೇಮ್ ಆಫ್ ದ ರಾ ಫೈಲ್. ಸೊ ಇವಾಗ ಇಲ್ಲಿ ನೋಡ್ಬೋದು ಇದು ಒಂದು ರಾ ಫೈಲ್ ಆಗಿದೆ ಮತ್ತು ಇದು JPG. ನಾನು ಯಾಕಂದರೆ JPG ಮತ್ತು ರಾ ಎರಡು ಒಟ್ಟಿಗೆ ನಾನು ಶೂಟ್ ಮಾಡೋದು. ಅದ್ರ ಜೊತೆಗೆ ಇಲ್ಲಿ ಒಂದು XMP ಫೈಲ್ ಜನರೇಟ್ ಆಗಿದೆ. ದಿಸ್ XMP ಫೈಲ್ ಹ್ಯಾಸ್ ಬೀನ್ ಜನರೇಟೆಡ್ ವಿತ್ ದ ಲೈಟ್ ರೂಮ್ ಕ್ಲಾಸಿಕ್ ಸಾಫ್ಟ್ವೇರ್. ಈ XMP ಫೈಲಿಂದ ಏನು ಮಾಡ್ಬೋದು ಅಂದರೆ, ಬೈ ಮಿಸ್ಸಾಗಿ ನೀವು ಕ್ಯಾಟಲಾಗ್ನ ಮಿಸ್ ಮಾಡ್ಕೊಂಡ್ರಿ ಅಂದರೆ, ಇನ್ ಕೇಸ್ ಕ್ಯಾಟಲಾಗ್ ಕರೆಕ್ಟ್ ಆಗಿಬಿಟ್ರೆ ಅಂತಂದರೆ ಈ ರಾ ಫೈಲ್ ಜೊತೆ ಇರುವಂಥ XMP ಫೈಲ್ನೂ ಕೂಡ ನೀವು ಲೈಟ್ ರೂಮ್ಗೆ ಇಂಪೋರ್ಟ್ ಮಾಡಿಬಿಟ್ರೆ ಲೈಟ್ ರೂಮ್ ವಿಲ್ ಸ್ಟಾರ್ಟ್ ಟು ರೀಡ್ ದ XMP ಫೈಲ್ ಆಲ್ಸೋ. ಸೊ ಆ XMP ಫೈಲ್ನ ರೀಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ನಾವು ಯಾವಾಗಲೂ XMP ಫೈಲ್ನ ಸೇವ್ ಮಾಡಬೇಕಂದ್ರೆ ಕಮಾಂಡ್ ಎಸ್ ಅಂತ ಒತ್ಬಿಟ್ಟು ಸೇವ್ ಮಾಡ್ತೀವಿ. ಬಟ್ ಆ XMP ಫೈಲ್ನ ಲೈಟ್ ರೂಮ್ ರೀಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಮೆಟಾಡೇಟಾ ಅಂತ ಇದೆ. ಸೊ ಮೆಟಾಡೇಟಾ ಅಂದರೆ ಇಲ್ಲಿ ನೋಡ್ಬೋದು ಸೇವ್ ಮೆಟಾಡೇಟಾ ಟು ಫೈಲ್ ಅಂತ ಇದೆ ಮತ್ತು ರೀಡ್ ಮೆಟಾಡೇಟಾ ಫ್ರಮ್ ಫೈಲ್ ಅಂತ ಇದೆ. ಸೊ ರೀಡ್ ಮೆಟಾಡೇಟಾ ಫ್ರಮ್ ಫೈಲ್ ಅಂತ ಒತ್ತಿದ ತಕ್ಷಣ ಏನು ಮಾಡುತ್ತೆ ಅಂದರೆ, ಯಾವುದಾದ್ರೂ XMP ಫೈಲ್ ರಾ ಫೈಲ್ ಜೊತೆ ಇದ್ದರೆ XMP ಫೈಲ್ನ ಈ ಲೈಟ್ ರೂಮ್ ರೀಡ್ ಮಾಡಿಕೊಂಡು ಡಿಪೆಂಡಿಂಗ್ ಆನ್ ದ XMP ಫೈಲಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೋ ಆ ಇನ್ಫಾರ್ಮೇಷನ್ನ ಇಲ್ಲಿ ಲೈಟ್ ರೂಮ್ ಅದು ಅಪ್ಲೈ ಮಾಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ರೀಸನ್ ಯಾಕಪ್ಪ XMP ಫೈಲ್ನ ನಾವು ಸಪ್ರೇಟಾಗಿ ಜನರೇಟ್ ಮಾಡಬೇಕಂದ್ರೆ, ಸೊ ಇನ್ ಕೇಸ್ ನಾವು ಬೇರೆ ಲೈಟ್ ರೂಮ್ ಕ್ರಿಯೇಟಿವ್ ಕ್ಲೌಡಲ್ಲೇ ನಾವು ಬೇರೆ ಆ್ಯಪ್ ಜೊತೆ ವರ್ಕ್ ಮಾಡ್ತಿದ್ದೀವಿ ಅಂತಂದರೆ, ನಾವು ಇನ್ ಕೇಸ್ ನಾವು ಓನ್ಲಿ ರಾ ಫೈಲ್ ಮಾತ್ರ ನಾವು ಇಂಪೋರ್ಟ್ ಮಾಡಿಕೊಂಡು ಆ ಬೇರೆ ಸಾಫ್ಟ್ವೇರಲ್ಲಿ ಕೂಡ ನಾವು XMP ಫೈಲ್ನ ಅಥವಾ ಮೆಟಾಡೇಟಾನ ನಾವು ರೀಡ್ ಮಾಡಿಕೊಂಡ್ರೆ ಈ ರಾ ಫೈಲಲ್ಲಿ ನಾವು ಯಾವುದೇ ಥರ ಅಂತ ನಾವು ಎಡಿಟ್ ಮಾಡಿದರೂ ಕೂಡ ಆ ಫೈಲ್ ಏನು ಮಾಡ್ಕೊಳುತ್ತೆ, ಆ ಮೆಟಾಡೇಟಾನ ರೀಡ್ ಮಾಡಿಕೊಂಡು ಆ ಎಡಿಟ್ನ ಆಟೋಮೆಟಿಕ್ ಅಪ್ಲೈ ಮಾಡ್ಕೊಂಡ್ಬಿಡುತ್ತೆ. ಓಕೆನಾ. ಸೊ ಅದೊಂದು ರೀಸನಿಂದ ನಾನು ಯಾವಾಗಲೂ XMP ಫೈಲ್ನ ಜನ್ರೇಟ್ ಮಾಡ್ಕೊತೀನಿ. ಸೊ ಅದು ಆಟೋಮೆಟಿಕ್ ಆ್ಯಕ್ಚುಲಿ ಜನ್ರೇಟ್ ಆಗುತ್ತೆ. ಮತ್ತು ಪ್ರತಿ ಸಾರಿ ಎಡಿಟ್ ಮಾಡಿ ಆದಮೇಲೆ ನಾನು ಎಲ್ಲ ಫೋಟೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಕಮಾಂಡ್ ಎಸ್ ಅಂತ ಒತ್ತೀನಿ. ಸೊ ಆ ಕಮಾಂಡ್ ಎಸ್ ಒತ್ತೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಎಲ್ಲ ಫೋಟೋಗ್ರಾಫ್ದು XMP ಫೈಲ್ ಓವರ್ ರೈಟ್ ಆಗಿ ಅದ್ರ ಜೊತೆ ಹಳೆ XMP ಫೈಲ್ ತೆಗೆದು ಹೊಸ ಫೈಲ್ ರಿಪ್ಲೇಸ್ ಆಗುತ್ತೆ. ಸೊ ಇದೇ ಥರ ಮತ್ತೆ ಹೊಸ ವೀಡಿಯೋಗಳನ್ನ ನಿಮಗೋಸ್ಕರ ತೊಗೊಂಬರ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ವಿಡಿಯೋಸ್ನ ಹೆಚ್ಚು ಶೇರ್ ಮಾಡಿ. ಅದ್ರ ಜೊತೆಗೆ ನಾನು ಯಾವ್ಯಾವ ಟಾಪಿಕ್ ಮೇಲೆ ಟ್ಯುಟೋರಿಯಲ್ಸ್ನ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಅಲ್ಲಿವರೆಗೂ ಈ ವಿಡಿಯೋಸ್ನ ಎಲ್ರಿಗೂ ಶೇರ್ ಮಾಡ್ತಾ ಇರಿ. ಸೊ ಐ ವಿಲ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.